ಅಣ್ಣ ಅಣ್ಣ, ಇಲ್ಲಿ ಅವಂತಿಕ ಮನೆಯಲ್ಲಿ ಬರುತ್ತೆ. ಆಯ್ತಣ್ಣ, ಬಾಮ್ಮ. ಇದೇ ನಿಮ್ಮ ಅಕ್ಕನ ಮನೆ. ಇನ್ನು ಮುಂದೆ ನೀನು ಇಲ್ಲಿ ಆರಾಮಾಗಿರ್ಬೋದಮ್ಮ. ಅಮ್ಮ ಅವಂತಿಕಾ, ಅವಂತಿಕಾ, ಯಾರೋ ಬಂದ್ರು ಅನ್ಸುತ್ತೆ. ಅಮ್ಮ ಅವಂತಿಕಾ, ಅವಂತಿಕಾ. ಯಾರಪ್ಪ ಇಷ್ಟೊತ್ತಲ್ಲಿ? ಯಾರು ನೀವು? ಅವಂತಿಕಾ ಮೇಡಮ್ ಅವರಿದ್ದಾರಾ? ಅವಂತಿಕನಾ? ಈ ಮಗು ಅವಂತಿಕಾ ತಂಗಿ. ಸ್ವಲ್ಪ ಮಾತಾಡೋದಿತ್ತು. ಬನ್ನಿ. ಅಮ್ಮ ಅವಂತಿಕಾ ಮೇಡಮ್, ಆಕ್ಸಿಡೆಂಟಲ್ಲಿ ನಿಮ್ಮಪ್ಪ ನಿಮ್ಮ ಚಿಕ್ಕಮ್ಮ ಇಬ್ಬರು ಸತ್ತೋದ್ರಮ್ಮ. ನೋಡಮ್ಮ ಅವಂತಿಕಾ, ಹೇಗಾದರೂ ಮಾಡಿ ಇವಳ ಅಕ್ಕನ ಹತ್ರ ಬಿಡಿ ಅಂತ ಕೇಳ್ಕೊಂಡ್ರಮ್ಮ. ನೀವೇ ಈಗ ಇವಳ ಜವಾಬ್ದಾರಿ ತಗೋಬೇಕಮ್ಮ. ಬರ್ತೀನಮ್ಮ. ನಿನಗೆ ಸಂಬಂಧ ಜವಾಬ್ದಾರಿ ಏನೂ ಇಲ್ಲ ಅಂದ್ರೆ ವಾಟ್ ಎವರ್. ಏನಿದೆ ಹೊಸದಾಗಿ? ಈ ತಂಗಿ ಎಲ್ಲಿಂದ ಬಂದ್ಲು? ನಿನಗೆ ನಾನು ಬೇಕಾ ಅಥವಾ ನಿನ್ನ ತಂಗಿ ಬೇಕಾ ಅಂತ ಡಿಸೈಡ್ ಮಾಡು. ನೀನು ಮೌನವಾಗಿದೆಯಾ ಅಂದಮೇಲೆ ನಿನಗೆ ನಿನ್ನ ತಂಗಿನೇ ಹೆಚ್ಚು. ಬಾಯ್. ಈಗ ಹೇಗಪ್ಪ ಅವನನ್ನು ಕನ್ವಿನ್ಸ್ ಮಾಡೋದು? ನಿನ್ನ ಹೆಸರೇನಮ್ಮ? ಅನಿಕಾ. ಅನಿಕಾ, ಎಲ್ಲಿರ್ತೀಯಮ್ಮ ನೀನು? ಹೇಳಮ್ಮ, ಹೇಳು. ಏನ್ ಮಾಡ್ತಿದ್ಯಾ ಇಲ್ಲಿ? ಈ ಹುಡುಗಿ ಯಾರಮ್ಮ? ಹೊಸ್ತಾ ಕಾಣಿಸ್ತಿದ್ದಾಳೆ. ನನ್ ತಂದೆ ಮಾಡಿರೋ ದರಿದ್ರ ಇದು. ಶನಿ ಥರ ಬಂದು ಹೆಗ್ಲೇರಿದೆ. ಆದ್ರೂ ಇದೆಲ್ಲ ನಿನ್ಗ್ಯಾಕೆ? ಹೋಗ್ ನಿನ್ ಕೆಲ್ಸ ನೋಡ್ಕೋ. ಅಯ್ಯೋ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಾನೇನ್ ಮಾಡ್ಲಿ? ನನ್ನ ಮೇಲಿರೋ ಕೋಪಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಸಮೀರ್, ನೀನಿಲ್ದೆ ನಾನು ಹೇಗಿರ್ಲಿ? ಅರ್ಥ ಮಾಡ್ಕೊಳ್ಳೋ. ಪ್ಲೀಸ್ ಕಾಲ್ ಮಾಡು.
ಹಶ್ವಾಗ್ತಿದೆ. ನನ್ನೇ ತಿನ್ಬಿಡು. ಸಾಯ್ತಾ ಇದ್ದೀನಿ ನಿನ್ನಿಂದ. ಅನ್ನನೂ ಇಲ್ಲ, ಏನೂ ಇಲ್ಲ. ಹೋಗ್ ವಿಷ ಕುಡಿ, ಹೋಗು. ಮೊದಲು ತೊಲಗು ಇಲ್ಲಿಂದ. ಗೆಟ್ ಔಟ್. ಅನಿಕಾ, 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 ಏನಾಯ್ತು ಇವ್ಳಿಗೆ? ಅನಿಕಾ, ಅನಿಕಾ, ರಾತ್ರಿ ಊಟ ಕೇಳಿದ್ಲು, ಕೊಡ್ಲಿಲ್ಲ. ಏನಾಯ್ತು ಏನೋ? ನೀರು ತರ್ತೀನಿ ರೀ. ಅನಿಕಾ, ಅನಿಕಾ, ಅಯ್ಯೋ, ಅಮ್ಮೋರೆ ನೀರು ತಗೊಳ್ಳಿ. ಅನಿಕಾ, ಚಿಕ್ಕ ಮಗು ಅಂತ ಕೂಡ ನೋಡ್ದೆ, ಹೇಗೆ ಕ್ರೂರವಾಗಿ ನಡ್ಕೊಂಡ್ಬಿಟ್ಟೆ. ಐಮ್ ಸಾರಿ ಪುಟ್ಟಿ. ಇನ್ಮೇಲೆ ನಿನ್ನ ತಂಗಿ ಮಾತ್ರ ಅಲ್ಲ, ನನ್ನ ಜೀವ ಕಣೆ. ಹೋಗೋಣ ಬಾ. ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ನಿಂಗೆ ಯಾವ ಕಷ್ಟನೂ ಬರ್ದಿರೋ ಥರ ನೋಡ್ಕೋತೀನಿ. ಜೀವನದಲ್ಲಿ ನಾವೇನಾದ್ರೂ ಸೋತು ಹೋದ್ರೆ ಅನುಭವ ಅನ್ಕೋಬೇಕು. ಹಾಗೆ ನಾವು ಜೀವನದಲ್ಲಿ ಗೆದ್ದಾಗ
ಆನಂದ ಪಡ್ಬೇಕು. ಎಸ್ ಹೌದಕ್ಕ. ಯಾವಾಗ್ಲೂ ಹೀಗೆ ಇರ್ಬೇಕು. ನೀನ್ ಫಸ್ಟ್ ಹೋಗಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಬಟ್ಟೆ ತೊಳೆದ್ಬಿಡು, ಆಮೇಲೆ ಧೂಳೆಲ್ಲ ಒರೆಸ್ಬಿಡು. ಆಯ್ತು ಮೇಡಮ್. ಮೇಲ್ಗಡೆ ತುಂಬಾ ಧೂಳಾಗಿದೆ, ಎಲ್ಲ ಕ್ಲೀನಾಗಿ ಒರೆಸಿ ನೀಟಾಗಿಟ್ಬಿಡು. ನಾನೊಂದ್ ಚಿಕ್ಕ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ, ನೀನ್ ಅನಿಕಾ ಜೊತೆ ಮನೇಲೇ ಇರು. ನಾನ್ ಮನೇಲಿದ್ ಏನ್ ಮಾಡ್ಲಿ? ನಾನು ನಿನ್ ಜೊತೆ ಬರ್ತೀನಿ. ಭವಾನಿ ನೋಡ್ಕೊ ಆಯ್ತಾ? ಅನಿಕಾ ಎದ್ದೇಳಮ್ಮ, ಬೆಳಗಾಯ್ತು. ಆಗ್ಲೇನಾ? ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಕ್ಕ, ಪ್ಲೀಸ್. ಮಲ್ಗಿದ್ ಸಾಕು, ಎದ್ದೇಳು. ಇಷ್ಟೊತ್ ಮಲ್ಗಿದ್ರೆ ಹೇಗೆ? ಎದ್ದೇಳ ಅನಿಕಾ. ಅಯ್ಯೋ, ನಡಿ ನಡಿ, ಬೇಗ ಹೋಗಿ ಸ್ನಾನ ಮಾಡು. ಹೋಗು. ಬನ್ನಿ ಮಾ, ನಿಧಾನಕ್ಕೆ ಬನ್ನಿ. ನಿಧಾನಕ್ಕೆ ಇಳಿರಿ ಮಾ, ಹುಷಾರು. ಕೂತ್ಕೊಳ್ಳಿ. ನಡೆಯಪ್ಪ ಹೋಗೋಣ. ಮನೆ ಎಷ್ಟಲ್ಲಿ ಬೇಕು? ನಂಗೆ 2 to 3 crores ರೇಂಜಲ್ಲಿ ಬೇಕಿತ್ತು. ಪರವಾಗಿಲ್ಲ ಮೇಡಮ್, ನಿಮ್ಗೆ ಒಳ್ಳೆ ಲ್ಯಾಂಡೇ ತೋರಿಸ್ತೀನಿ. ನಿಮ್ಗೆ ಈ ಲ್ಯಾಂಡ್ ಅವಶ್ಯಕತೆ ಇಲ್ಲ ಮೇಡಮ್, ನಿಮ್ಗೆ ಒಳ್ಳೆ ಲ್ಯಾಂಡೇ ತೋರಿಸ್ತೀನಿ. ನೀವ್ ಯಾವ್ದೇ ತೋರಿಸಿದ್ರು ಸಿಟಿ ಹತ್ರನೇ ಇರ್ಲಿ, ನನಗೆ ಬೇಕಾಗಿರೋ ಥರನೇ ತೋರಿಸಿ. ನಿಮ್ಗೆ ಎಂತ ಲ್ಯಾಂಡ್ ಬೇಕಾದ್ರೂ ನಿಮ್ ಜೊತೆಲೇ ಇದೆ ತೋರಿಸ್ತೀನಿ ರಾಂಬಾಬು, ಅದಕ್ಕೆ ನಾನ್ ಗ್ಯಾರಂಟಿ. ಏನ್ ರಾಂಬಾಬು? ನಾನು ನಂಬಿ ಮೇಡಮ್, ನಿಮ್ಗೆ ಏನ್ ಪ್ರಾಬ್ಲಮ್ ಬಂದ್ರೆ ಇವ್ ನೋಡ್ಕೋತಾನೆ. ಮೇಡಮ್, ನೀವು ಎಲ್ಲಿ ಉಳ್ಕೊಂಡಿದ್ದೀರಾ? ನಾನಿಲ್ಲೇ ರಾಣಿಯವ್ರ ಗೆಸ್ಟ್ ಹೌಸ್ ಅಲ್ಲಿ ಇರ್ತೀನಿ. ಗೆಸ್ಟ್ ಹೌಸ್? ಮೇಡಮ್ ಒಂದ್ ನಿಮಿಷ, ಎಲ್ಲ ಸೀಕ್ರೆಟ್ ಹೊರಗೆ ಹೇಳ್ತೀಯಾ? ರಾಂಬಾಬು, ನಮಗ್ ಬೇಕಾಗಿರೋದು ದುಡ್ಡು. ಈ ತರ ದುಡ್ಡು ಮಾಡಿದವರು ಅವಾಗ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅವ್ರ ಜೊತೆ ನಮಗ್ ಕೆಲ್ಸ ಇಲ್ಲ. ನಮಗ್ ಬೇಕಾಗಿರೋದು ದುಡ್ಡು, ಸರಿನಾ? ಅರ್ಥ. ಈ ವಿಷಯನ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಹೇಳ್ಬೇಡಿ, ಅರ್ಥ ಆಯ್ತಾ? ಏನಿಲ್ಲ ಮೇಡಮ್, ಆ ಬಿಲ್ಡಿಂಗ್ ಅಲ್ಲಿ ಯಾರೋ ಕಾರಣಾಂತರಗಳಿಂದ ಸತ್ತೋದ್ರು. ಈ ಊರಿನ ಜನ ಎಲ್ಲ ಯಾವ್ದೋ ದೆವ್ವನೇ ಸಾಯಿಸಿರೋದು ಅಂತ ಹೇಳ್ತಾ ಇದಾರೆ. ಈ ಊರಿನ ಜನ ಎಲ್ಲ ಬರೀ ಮೂಢನಂಬಿಕೆನೆ ನಂಬಿದ್ದಾರೆ ಮೇಡಮ್. ಅದೆಲ್ಲ ನಂಬೇಡಿ ಮೇಡಮ್, ನಾನು ಹೇಳ್ತಾ ಇದೀನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ ಮೇಡಮ್. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ? ಏನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ನಡೀರಿ ಹೋಗೋಣ. ಸರಿ, ನೀವು ಹೇಳ್ತಿದ್ದೀರಿ ಅಂತ ನಾನು ತಗೋತೀನಿ. ಖರೀದಿ ಮಾಡ್ದಂಗೆ ಅಲ್ವಾ ಮೇಡಮ್ ಗೆಸ್ಟ್ ಹೌಸ್? ನಂಗೇನೋ ಇಷ್ಟ ಆಯ್ತು. ಹಾಗಾದ್ರೆ ನಾವು ಅಗ್ರಿಮೆಂಟ್ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಸರಿಯಾಗಿ ಚೆಕ್ ಮಾಡಿ ತರಿಸ್ಬಿಡಿ. ಸಾರಿ ಅನಿಕಾ, ನನ್ ಕೆಲ್ಸಕ್ಕೆ ನಿನ್ನನ್ ಕರ್ಕೊಂಡು ಹೋಗೋಕ್ಕಾಗ್ಲಿಲ್ಲ. ಅರ್ಥ ಮಾಡ್ಕೊಮ್ಮ, ನನ್ ಚಿನ್ನು ಬಂಗಾರ ಅಲ್ಲ ನೀನು, ನನ್ ಸ್ವೀಟ್ ಲಿಟ್ಲ್ ಸಿಸ್ಟರ್ ಅಲ್ವಾ? ಇವತ್ತು ನಿಂಗೋಸ್ಕರ ಸ್ಪೆಷಲ್ ಆಗಿರೋ ಬಿರಿಯಾನಿ ಮಾಡ್ತೀನಿ. ಬಿರಿಯಾನಿ? ವಾವ್, ಐ ಲವ್ ಬಿರಿಯಾನಿ. ಹಾಗಾದ್ರೆ ಅಕ್ಕಂಗ್ ಒಂದ್ ಮುತ್ತು ಕೊಡು.
ಆ ಕಡೆ ಹೋಗೋಣ. ಹಾ ಸರಿ. ಯಾಕಮ್ಮ ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ? ಏನಿಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ನಿಂಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕಥೆ ಹೇಳ್ತೀನಿ. ಒಂದಾನೊಂದ್ ಕಾಲದಲ್ಲಿ ಅನಿಕಾ ಅಂತ ಒಬ್ಳು ಯುವರಾಣಿ ಇದ್ಲು. ಯಾಕಮ್ಮ ಏನಾಯ್ತು? ಮಲಕ್ಕೋ ಸುಮ್ಮನೆ. ಏನೋ ಸೌಂಡ್ ಏನು ಕೇಳಿಸ್ತಿಲ್ವಲ್ಲ? ಅನಿಕಾ ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ? ಏನಿವಳು ಯಾವಾಗ್ಲೂ ಏನಾದ್ರೂ ಯೋಚನೆ ಮಾಡ್ತಾನೆ ಇರ್ತಾಳೆ. ಏನಾಯ್ತನಿಕಾ? ಏನೋ ಸೌಂಡ್ ಬಂತು. ಗಾಳಿಗೇನೋ ಸೌಂಡ್ ಆಗಿರಬಹುದು. ಸರಿ. ಅಕ್ಕ, ಈ ಮನೆಯಲ್ಲಿ ನಮ್ಮನ್ ಬಿಟ್ಟು ಇನ್ಯಾರಾದ್ರೂ ಇದಾರಾ? ನೀನ್ ಅನ್ಕೊಂಡಿರೋ ಹಾಗೆ ದೆವ್ವಗಳು, ಭೂತಗಳು ಯಾವುದೂ ಇರಲ್ಲಮ್ಮ. ಎಲ್ಲ ನಮ್ ಭ್ರಮೆ ಅಷ್ಟೆ. ಕುಡಿಲಿ. ಅನಿಕಾ, 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 ಎಲ್ಲಿ ಹೋಗ್ಬಿಟ್ಟೆ ನೀನು? ಅನಿಕಾ, 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 ಎಲ್ಲಿದ್ಯಾ ನೀನು? ಏನಾಯ್ತು ನಿನ್ಗೆ? ಇನ್ಯಾಕೆ ಬಂದಿದ್ಯಾ? ಅನಿಕಾ, ನೀನೇ ಕೇಳ್ತೀಯ? ಏನಾಯ್ತು? ಒಳಗೋಗೋಣ.
ಅನಿಕಾ ಅನಿಕಾ ಏನಾಯ್ತಮ್ಮ ನಿನ್ಗೆ? ಸರಿ, ನಾನು ಆಫೀಸ್ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ನೀನು ಹುಷಾರು. ಸರಿ ಅಕ್ಕ. ಬಾಯ್. ಬಾಯ್ ಅಕ್ಕ. ಸಮೀರ್, ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ನೀನೇನು ಮಾತಾಡ್ಬೇಕಂತಿದ್ಯೋ ನನಗೆ ಗೊತ್ತು. ಆದರೆ ನಿನಗೊಂದು ವಿಷಯ ಅರ್ಥ ಆಗಲ್ಲ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನನಗೆ ನೀನಂದ್ರೆ ತುಂಬಾ ಇಷ್ಟ ಸಮೀರ್. ಅಕ್ಕ, ನೀರ್ ಬೇಕು. ಆ ಬಾಟಲಲ್ಲಿ ನೀರಿದೆ, ತಗೊಂಡ್ ಕುಡಿ. ನಾಳೆ ನಾನು ಅರ್ಲಿ ಮಾರ್ನಿಂಗ್ಗೆ ಹೋಗ್ಬೇಕು. ಎಲ್ಲೋದ್ಲಿ ಇವಳು? ಅನಿಕಾ? 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 ಎಷ್ಟು ಸಾರಿ ಹೇಳೋದು ಇವಳು ಹೊರಗಡೆ ಹೋಗ್ಬೇಡ ಅಂತ. ಅನಿಕಾ? ಎಲ್ಲೋದ್ಲಿ ಇವಳು? ಅನಿಕಾ? ಅನಿಕಾ? ಎಲ್ಲಪ್ಪ ಹೋದ್ಲು? ಅನಿಕಾ? ಎಲ್ಲಿ ಹೋದ್ಲಿ ಇವಳು? ಅನಿಕಾ? 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 ಎಷ್ಟು ಸಾರಿ ಹೇಳಿದ್ರು ಮತ್ತೆ ಮತ್ತೆ ಹೀಗೆ ಮಾಡ್ತಾಳೆ. ಅನಿಕಾ?
ಅನಿಕಾ ಅನಿಕಾ ಮಾತಾಡ ಅನಿಕಾ. ಯಾಕಮ್ಮ ಇಷ್ಟೊಂದು ಆಟ ಆಡಿಸ್ತಿದ್ಯಾ? ಪ್ಲೀಸ್ ಅನಿಕಾ. ಅನಿಕಾ ನನಗೆ ಭಯ ಆಗ್ತಿದೆ. ಪ್ಲೀಸ್ ಬಂದ್ಬಿಡು ಅನಿಕಾ. ಅನಿಕಾ ಅನಿಕಾ ನೀನು ಹುಷಾರಾಗಿದ್ಯಾ ತಾನೆ? ಏನಾದ್ರೂ ಮಾತಾಡು ಅನಿಕಾ. ಅನಿಕಾ ಪ್ಲೀಸ್ ಅನಿಕಾ, ಏನಾದ್ರೂ ಮಾತಾಡಮ್ಮ. ಪುಟ್ಟ ಎಲ್ಲೇ ಇದೀಯಾ? ಅನಿಕಾ ಅಕ್ಕ ಅಕ್ಕ ಅನಿಕಾ ಅಕ್ಕ ಅನಿಕಾ, ನೀನ್ ಅಲ್ಲಿದ್ದೆ ಅಲ್ವಾ? ಇಲ್ಲಿಗೆ ಹೇಗ್ ಬಂದೆ? ಈ ಟೈಮಲ್ಲಿ ಸ್ವಿಮ್ಮಿಂಗ್ ಯಾಕೆ? ಅನಿಕಾ ಏನಾಯ್ತಕ್ಕ? ಯಾಕೆ ಅಳ್ತಾ ಇದ್ಯಾ? ಅನಿಕಾ ಈ ಫಾರ್ಮ್ ಹೌಸ್ ಬಗ್ಗೆ ಫುಲ್ ಡೀಟೇಲ್ಸ್ ಯಾರಿಗೆ ಗೊತ್ತಿರುತ್ತೆ? ಸರಿ, ಅವಂಗೆ ಕೇಳೋಣ. ಹಲೋ ರಾಮ್ ಅವರೇ, ಒಂದ್ಸರಿ ರಾಣಿ ಮಹಲ್ಗೆ ಬರ್ತೀರಾ? ಹಾಂ ಬರ್ತೀನಿ ಮೇಡಮ್. ಓಕೆ. ರಾಮ್ ಬಾಬು. ನಮಸ್ಕಾರ ಮೇಡಮ್. ಫೋನ್ ಮಾಡಿ ಬರಕ್ಕೆ ಹೇಳಿದ್ರಿ. ಓಕೆ, ಬನ್ನಿ. ಬಂದೆ ಮೇಡಮ್. ಕೂತ್ಕೊಳ್ಳಿ. ಇಲ್ಲಿ ಏನ್ ನಡೀತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ಅನಿಕಾ 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 ಈ ರಾತ್ರಿಯಲ್ಲಿ ಎಲ್ಲಿ ಹೋದ್ಲಪ್ಪ? ಅನಿಕಾ ಅನಿಕಾ ಎಲ್ಲಿ ಹೋದ್ಲಪ್ಪ ಇವಳು? ಅನಿಕಾ ಅನಿಕಾ ಎಲ್ಲಪ್ಪ ಹುಡ್ಕೋದು ನನ್ನ? ಅನಿಕಾ 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 ಅನಿಕಾ
ಇಷ್ಟೊತ್ತಲ್ಲಿ ಅನಿಕಾ ಅನಿಕಾ ಎಲ್ಲಮ್ಮ ಇದೆಯಾ? ಅನಿಕಾ 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 ಪ್ರತಿದಿನ ಒಂದಲ್ಲ ಒಂದೇನಾದ್ರೂ ನಡೀತಾನೆ ಇದೆ ಇಲ್ಲಿ. ಎಲ್ಲೋದ್ಲಪ್ಪ ಇವಳು? ಏನ್ ಮಾಡ್ತಿದ್ಯಾ? ತಲೆನಾದ್ರೂ ಕೆಟ್ಟಿದ್ಯಾ ನಿಮ್ಗೆ? ನಡಿ ಒಳಗೆ. ನಾನು ಆ ಕ್ಷಣ ಹೋಗೋಳನ್ನ ತಡಿಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೆ ಭಯ ಆಗತ್ತೆ. ನಮ್ಮ ವಿರುದ್ಧವಾಗಿ ಪ್ರಚಾರ ಮಾಡ್ತಿದ್ದವನ್ ವಿಚಾರ ಎಲ್ಲಿವರೆಗೂ ಬಂತು? ನೀವು ಆರ್ಡ್ರ್ ಕೊಡಿ, ಈಗಲೇ ತಂದು ಜೈಲ್ಗೆ ಹಾಕ್ತೀನಿ. ನನ್ನ ಆರ್ಡ್ರಿಗೋಸ್ಕರ ಏನಕ್ಕೆ ವೇಟ್ ಮಾಡ್ತಿದ್ರಿ? ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ? ಏನಯ್ಯ ಕಾನ್ಸ್ಟೇಬಲ್, ಸಾರ್ ಹೇಳಿದ್ದನ್ನ ಜ್ಞಾಪಕ ಇಟ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳಪ್ಪ. ಇಲ್ಲೇನ್ ಮಾಡ್ತಿದ್ಯಾ? ಆ ಬಟನ್ಸ್ ಏನು, ಕ್ಯಾಪ್ ಏನು? ನೀನ್ ಡ್ಯೂಟಿ ಮಾಡೋದು ಇಲ್ಲ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲ? ನೀವ್ ನಿಜವಾಗ್ಲೂ ಪೊಲೀಸೇನಾ? ಏಯ್, ಯಾರ್ ನೀನು? ಏಯ್, ಈ ಪೊಲೀಸ್ ಎಲ್ರನ್ನೂ ಕರ್ಸಿ ಯಾರು ಅನ್ಕೊಂಡಿದ್ಯಾ? ನಾನಿಲ್ಲಿ ಲೋಕಲ್ MLA. ನಿಮ್ಮಂತವರೆಲ್ಲ MLA ಆದ್ರೆ ನಮ್ ದೇಶ ನಾಶ ಆಗತ್ತೆ. ಈ ಹುಡುಗಿ ಇಲ್ಲಿಗೆ ಯಾಕಯ್ಯ ಬಂದಿದ್ದಾಳೆ? ಏನೋ ಸರ್? ಏನು ಅಂದ್ರೆ? ಸರ್ ಏನ್ ಅನ್ಕೋಬೇಡಿ, ಈ ಹುಡುಗಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಬಾಮ ನೀನು. ನೀನ್ ಸುಮ್ನಿರು. ನಿನಗೆ ಇಲ್ಲೇನ್ ಕೆಲ್ಸ? ಬಾಮ ನೀನು. ಮೇಡಮ್, ನಿಮ್ಮ ತಂಗಿ ಹೇಗಿದ್ದಾರೆ ಒಂದ್ಸರಿ ನೋಡ್ಬೋದಾ? ಬೇಡ ಬೇಡ, ಅವಳು ಯಾರನ್ನ ನೋಡಿದ್ರೂ ತುಂಬಾ ಬೈತಾಳೆ, ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾಳೆ. ನಾವಿಲ್ಲಿಂದ ಹೋಗೋದ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ನೀವು ಹೊರಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಹೊರಗೆ ಹೋಗೋಕ್ಕಾಗಲ್ಲ ಮೇಡಮ್. ಯಾಕೆಂದರೆ ಈ ಗೆಸ್ಟ್ ಹೌಸ್ ಆ ಥರ, ಇಲ್ಲಿರೋ ಆತ್ಮನೂ ಅದೇ ಥರ ಇದೆ. ಈ ಮನೆನ ತುಂಬ ಜನಕ್ಕೆ ನಮ್ಮ ಬಾಸ್ ಮಾರಕ್ಕೆ ನೋಡಿದ್ರು, ಆದರೆ ಕೂಡ್ ಬರಲಿಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಡಿ ಮೇಡಮ್. ನಿಮಗೆ ಕಡಿಮೆ ರೇಟಲ್ಲಿ ಒಳ್ಳೆ ಜಾಗದಲ್ಲಿ ದೊಡ್ಡ ಲ್ಯಾಂಡ್ ಕೊಡಿಸ್ತೀನಿ ಮೇಡಮ್. ಓಕೆ ಮೇಡಮ್? ಎಷ್ಟೋ ಜನ ಕ್ಲೈಂಟ್ಗಳು ಬಂದರು ಮೇಡಮ್, ಆದರೆ ಯಾರೂ ತಗೊಳ್ಳಿ. ತುಂಬ ಪ್ರಶಾಂತವಾಗಿರುತ್ತೆ ಮೇಡಮ್. ಡುಪ್ಲೆಕ್ಸ್ ನೋಡಿ ಮೇಡಮ್, ಸೂಪರ್ ಆಗಿದೆ. ನಿಮ್ಗೆ ಇದಕ್ಕಿಂತ ಒಳ್ಳೆ ಮನೆ ಬೇರೆ ಎಲ್ಲೂ ಸಿಗೋದಿಲ್ಲ. ನೀವು ನೋಡ್ಕೊಂಬನ್ನಿ. ಒಂದೇ ನಿಮಿಷ ಮೇಡಮ್, ಬಂದೆ. ಹಲೋ ಬಾಸ್, ಎಲ್ಲಿದ್ಯೋ? ಇವತ್ತು ಡೀಲ್ ಮ್ಯಾಕ್ಸಿಮಮ್ ಆಗ್ಬಿಡ್ಬೋದು. ಒಳ್ಳೆ ಕ್ಲೈಂಟ್ನ ಕರ್ಕೊಂಬಂದಿದ್ದೀನಿ.
ಡೀಲ್ ಕ್ಲೋಸ್ ಮಾಡಿ ಕಾಲ್ ಮಾಡ್ತೀನಿ. ಸರಿ, ಇರ್ತೀನಿ. ಏನ್ ಹಾಗೆ ಭಯ ಪಡಿಸ್ತೀರಾ? ಬನ್ನಿ ಮೇಡಮ್, ಒಳಗೆ ಬನ್ನಿ, ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಈ ಮನೆ ನೋಡೋದಕ್ಕೆ ತುಂಬ ಜನ ಬಂದರು ಮೇಡಮ್. ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ನೋಡಿ ಮೇಡಮ್, ಬನ್ನಿ ಮೇಡಮ್. ಈ ಮನೆ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ. ಒಳಗಡೆ ಇಂಟೀರಿಯರ್ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಮೇಡಮ್. ಹಲೋ ಇದೇನು ಇಲ್ಲಿವರೆಗೂ ಇವರೆಲ್ಲ ಇದ್ರಲ್ಲ, ಅಲ್ಲಿಗೆ ಹೋದ? ಏನಾಯ್ತು ಮೇಡಮ್? ಏನಾಯ್ತು? ಬನ್ನಿ ಮೇಡಮ್, ಬೇಡ, ಬನ್ನಿ ನನಗೆ ನಿಂತ್ಕೊಳ್ಳಿ. ಬೇಡ. ಮೇಡಮ್ ಬನ್ನಿ. ಬೇಡ, ಬೇಡ, ಯಾಕೆ ನಾನು ಹೋಗ್ತೀನಿ. ಮನೆನೇ ನೋಡಿಲ್ವಲ್ಲ ಮೇಡಮ್? ಸರ್ ಇವರೆಲ್ಲ ತುಂಬಾ ಡ್ರಿಂಕ್ಸ್ ಮಾಡಿದ್ದಾರೆ. ಓವರ್ ಸ್ಪೀಡ್ ಅಂಡ್ ಡ್ರಂಕ್ ಅಂಡ್ ಡ್ರೈವ್ ಕೇಸ್. DL ಇನ್ಶೂರೆನ್ಸ್ ತೋರಿಸು. కాకి చొక్కా నా సింబలు, నా చేతిలాటి నా టెంపరు, 100 నా నెంబరు, చిటికేస్తే వస్తా నీ సెంటరు. His police, here no counters, only encounters. సూర్యుళ్ళ మంటేస్తా పగలు, రాహుల మింగేస్తా నీ పొగరు, మంచికి పెడతా నేను సెల్యూటు, కంటికి కనిపించిందా చెడు అవుతూ. ఈ కాకి చొక్కా నా సింబలు, నా చేతిలాటి నా టెంపరు.
రౌడేర పిస్టోలు సౌండ్ నడిచి నేనే వచ్చానా అదిరే నీ గ్రౌండ్ నా రెండు కళ్ళేరా డ్రోన్ కెమెరాలు తప్పంటూ జరిగిందా నో పేరాలు తలపై టోపీ ఉంటేనే రా నేను తీసే లేదా బాసు పలుపెక్కిన సింహం రా నా పవరు బరిలోకొస్తే మీకే ఫుల్ శివరు గుర్రంలా పరిగెత్తే నా మెదడు కుంట నక్కలకు నేనే రా ఎప్పుడు ಪೊಲೀಸ್ಗೆ ಕತ್ತು ಬರುತ್ತೆ ಈ ಮೀಸೆ. My dear baby, good morning. Baby, coffee ready. Baby, get up. So sweet of you, baby. ತುಂಬಾ ಚೆನ್ನಾಗಿದೆ. I love you, hubby. Is it baby? ಬೇಬಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ. ಸಂಜೆ ನಿನಗೇನು ತರಲಿ? ನನಗೇನೂ ಬೇಡ, ನೀವು ಈವ್ನಿಂಗ್ ಬೇಗ ಬನ್ನಿ. ಓಕೆ ಬೇಬಿ, ಬಾಯ್. ಬಾಯ್. ನೋಡು, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಆದರೆ ಬಡವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ನಮ್ಮ ಏರಿಯಾದಲ್ಲಿ ಮೋಸ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಆ ರೌಡಿಗಳನ್ನ ಒಡೆದು ಓಡಿಸೋಣ. ಸರಿ ಸರಿ, ಹಾಗೆ ಮಾಡೋಣ. Hi, sweetie. You're so glamorous. I like your attitude. ಎಷ್ಟೇ ಎಣ್ಣೆ ಹೊಡೆದ್ರು ಅದ್ರ ಕಿಕ್ ಇಳಿತಿದಾಗೆ ಹೇಗೆ ರಿಫ್ರೆಶ್ ಆಗ್ತೀವೋ ಅದೇ ರೀತಿ ಒಂದು ಹುಡುಗಿನ ಅನುಭವಿಸಿದಾದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಹಾಕ್ತೀವಿ. ಅವಳನ್ನ ಸಾಯಿಸಿ ರಿಫ್ರೆಶ್ ಆಗ್ತೀವಿ. ಹಾಯ್ ಬೇಬಿ, ಆಲ್ರೆಡಿ ವೇಟಿಂಗಾ? ಜ್ಯೂಸ್ ಕುಡಿದ್ರಾ? ಓ ಸಾರಿ, ಹೋಗಿ ಫಸ್ಟ್ ಜ್ಯೂಸ್ ಕುಡೀರಿ. ಖುಷಿನಾ? ಗುಡ್. ಕಮ್. ಸರಿ, ನಿನಗೊಂದು ವಿಷಯ ಕೇಳ್ತೀನಿ, ಹೇಳು. ಡೈಲಿ ಜ್ಯೂಸ್ನ್ಯಾಕ ಅಲ್ಲಿಡ್ತೀಯ ಹೇಳು? ಅದೊಂದು ಚಿಕ್ಕ ಕತೆ. ಏನಪ್ಪ ಆ ಕತೆ, ನನಗೂ ಹೇಳು. ನನ್ನ ಫ್ರೆಂಡ್ ಹಸ್ಬೆಂಡ್ ಡಿಹೈಡ್ರೇಷನ್ ಇಂದ ಸತ್ತು ಹೋದ್ರು. ಓ. ಅದಕ್ಕೆ ನಾನು
ನಿಮಗೆ ಡೈಲಿ ಜ್ಯೂಸ್ ಇಡ್ತೀನಿ. ಏಯ್ ಸುಮ್ಮನೆ ಇರೆ. ಹೌದು, ರಾಣಿ ಏನಂತಾಳೆ? ಏನೂ ಇಲ್ಲ. ಏಯ್ ಏನು ಅಂದೆ? ಐ ಲವ್ ಯು ಅಂದೆ. ಐ ಲವ್ ಯು ಮೋರ್. ನಾನು ನಿಮಗೋಸ್ಕರನೇ ಹುಟ್ಟಿದ್ದೀನಿ. ನಾನು ಕೂಡ ಬೇಬಿ. ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ಸುಮ್ಮನಿರು. ಸಾಯೋದ್ರ ಬಗ್ಗೆ ಮಾತಾಡಬೇಡ ನೀನು. ನಿನ್ನ ಜೊತೆ ಇಡೀ ಜೀವನ ಕಳಿಬೇಕು ಅಂತ ಇದ್ದೀನಿ. ನೀವು ಹೇಗೆ ಹೇಳ್ತಿರೋ ಹಾಗೇ ರೀ. ಇವತ್ತಿಂದ ಸಾವು ಅನ್ನೋ ಮಾತೆ ನಿನ್ನ ಬಾಯಿಂದ ಬರಬಾರ್ದು ಪ್ಲೀಸ್. ಓಕೆ. ರಮೇಶ್, ಜಾಂಬಿಯಾ ತುಂಬ ಹಿಂಸೆ ಕೊಡ್ತಿದ್ದಾನೆ. ಬದುಕಬೇಕು ಸಾಯ್ಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅಣ್ಣ. ನೀವೇನಾದರೂ ಮಾಡಿ ಅವನನ್ನು ಸಾಯಿಸಾದ್ರೂ ಕೂಡ ನನ್ನ ಭೂಮಿನ ನನಗೆ ವಾಪಸ್ ಬರೋಂಗೆ ಮಾಡೋಣ. ನೋಡು, ನಿಂದೊಬ್ಬಂದೆಲ್ಲ ಸಮಸ್ಯೆ, ಇಲ್ಲಿರೋದು ಎಲ್ರದ್ದು ಅದೇ ಸಮಸ್ಯೆ ಆಗಿದೆ. ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಏನಾದರೂ ಮಾಡಿ ಇದಕ್ಕೊಂದು ಮುಕ್ತಿ ಕೊಡೋಣ. ಹೇಳ್ಮೇಲೆ ಹೇಳು, ಇಷ್ಟಕ್ಕೆ ಏನಾಯ್ತು? ಏನು ನಿನ್ನ ಸಮಸ್ಯೆ? ಸರಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡು. ನೀನೇನು ಟೆನ್ಷನ್ ತಗೋಬೇಡ. ಇದೆಲ್ಲ ಯಾಕೋ, ಎಲ್ಲ ಒಳ್ಳೇದಾಗುತ್ತೆ ಬಿಡು. ಅಣ್ಣನ ಹತ್ರ ಹೋಗೋದಕ್ಕೆ ನನಗಿಷ್ಟ ಇಲ್ಲ, ಆದರೆ ನಿಮಗೋಸ್ಕರ ಹೋಗ್ತಾ ಇದ್ದೀನಿ. ಸರಿ, ಬರ್ತೀನಿ. ಅಣ್ಣ ಹಾಗೂ ಅವರ ತಮ್ಮ ಜಮೀಲ್, ಇವರ ಹಾವಳಿ ದಿನೇ ದಿನಗೂ ಹೆಚ್ಚಾಗ್ತಾನೆ ಇತ್ತು. ಇವರಿಬ್ಬರನ್ನು ದಾರಿಗೆ ತರದೇ ಹೋದರೆ ಜನಗಳಿಗೆ ತುಂಬ ತೊಂದರೆ ಆಗೋದಂತೂ ಖಂಡಿತ. ಏನ್ ಕಾರ್ಪೊರೇಟರ್, ಏನ್ ಪ್ರಾಬ್ಲಮ್? ಹೇಯ್, ಜಮೀಲ್ ಕರಿಯೋ. ಜಾಂಬಿಯಾ ಜಾಂಬಿಯಾ ಬಾಯ್, ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಪ್ರಾಣ ಬೇಕಾದ್ರೂ ತೆಗಿತೀನಿ. ನಿಮ್ ಜಮೀಲ್ ರೆಡಿ ಅಣ್ಣ. ನಿನ್ ಕೆಲಸ ಆಯ್ತು, ಹೋಗೋ. ಇಷ್ಟಕ್ಕೂ ಯಾಕೆ ಬಂದಿದ್ದೀರಾ? ಯಾರು ನೀವೆಲ್ಲ? ಯಾರು ನೀವು? ಇಷ್ಟಕ್ಕೂ ನಿಮ್ಗೆ ಏನ್ ಬೇಕು? ನಿನ್ನ ಮನೆ ನೋಡೋದಕ್ಕೆ ತುಂಬ ಚಿಕ್ಕದಾಗಿದೆ, ಆದರೆ ನಿನ್ನ ಹೊಲ ತುಂಬ ದೊಡ್ಡದಾಗಿದೆ.
ಇನ್ನು ಏನಾದರೂ ನನಗೆ ಹಿಡ್ಸಿದ್ರೆ ಅದು ನನಗೆ ಸಿಗ್ಬೇಕಷ್ಟೇ 15 ದಿನದಲ್ಲಿ. ಏನೇ ಆದರೂ ಆ ಹೊಲ ನನ್ನ ಹೆಸ್ರಿಗೆ ಬರಿಬೇಕಷ್ಟೇ. ಇಲ್ಲ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ಅಣ್ಣ, ನಮ್ಮ ಜಮೀನು ನಮಗೆ ಕೊಟ್ಬಿಡಿ ಅಣ್ಣ. ನಿಮ್ಮ ಕಣ್ಣು ಕಾಣಿಸ್ತೆ ಎಲ್ಲಾದ್ರೂ ಒಟ್ಟೋಗ್ಬಿಡ್ತೀರಣ್ಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ನಿನ್ನ ಕೈ ಮುಗಿತೀನಿ. ಏ ಬಾಯ್ ಮುಚ್ಚೆ. ನಾನ್ ಸಾಯಿಸೋಕು ಮುಂಚೆನೆ ನೀನೇ ಕಿರ್ಚಿ ಸಾಯೋ ಹಾಗಿದ್ಯಾ? ನಮ್ MLA ಬರ್ತಾ ಇದ್ದಾರೆ, ಸೈಲೆಂಟ್ ಆಗಿರೋ. ಬಾ MLA ಬಾ. ಹೇಗಿದ್ಯಾ? ನಿನ್ನ ಗುಂಡಿಗೆಲಿರೋ ಭಯ ಅನ್ನೋದು ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಪ್ರಾಣ ಭಿಕ್ಷೆ ಕೇಳೋದಕ್ಕೆ ಅಂತಾನೆ ಬಂದಿದ್ಯಾ ಅಲ್ವಾ? ಆ ಜಮೀಲ್ ರೌಡಿದು ಜಾಸ್ತಿ ಆಗಿದೆ ಅಣ್ಣ, ನಮ್ಮವ್ರನ್ನೇ ಹೊಡಿತಾ ಇದ್ದಾನೆ. ಅದೃಷ್ಟ ಅನ್ಕೋ, ಇನ್ನು ಅವರು ಜೀವಂತವಾಗಿ ಇದ್ದಾರೆ. ನಿಮಗೇನು ಬೇಕಾದರೂ ಕೊಡ್ತೀನಣ್ಣ, ಆದರೆ ಆ ಭೂಮಿನ ಮಾತ್ರ ಬಡವರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಣ್ಣ. ಅದೊಂದು ಬಿಟ್ಬಿಡಿ ಅಣ್ಣ. ನೀನು ಆ ಲ್ಯಾಂಡ್ನ ಬಡ ಜನಕ್ಕೆ ಕೊಡಬೇಕು ಅಂತ ಅನ್ಕೊಂಡ್ರೆ ತಗೊಳ್ಳೋದಕ್ಕೆ ಅವ್ರು ಇರೋದಿಲ್ಲ. ದಿನಕ್ಕೊಂದು ಡೆಡ್ ಬಾಡಿ ಆ ಲ್ಯಾಂಡಲ್ಲಿ ಸಿಗ್ತಾ ಹೋಗುತ್ತೆ. ಬರೋ ಎಲೆಕ್ಷನಲ್ಲಿ ನಿನ್ನ MLA ಪದವಿ ಅದು ಕೂಡ ಇರಲ್ಲ. ಇದು ನಿಜ. ನೀನು ಹೊರಡ್ತಾ ಇರೋ. ಸರಿ ಅಣ್ಣ. ಇರ್ಲಿ ನಾನು ನೋಡ್ಕೋತೀನಿ. ನಮಸ್ಕಾರಮ್ಮ. ಯಾರಿವರು? ಆ ಜಾಂಬಿಯ ದಿನ ನಮಗೆ ಚುಡಾಯಿಸ್ತಾ ಇದ್ದಾನೆ ಸರ್. ರೋಡಲ್ಲಿ ಓಡಾಡಕ್ಕೆ ತುಂಬಾ ಭಯ ಆಗ್ತಿದೆ ಸರ್. ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ದಂಗಾಗಿದೆ ಸರ್. ನೀವೇನಾದ್ರೂ ಮಾಡಿ ಸರ್, ನೀವೇ ಏನಾದ್ರೂ ಮಾಡಿ ಸರ್. ನೀವೇನು ಭಯ ಪಡಬೇಡಿ, ಎಲ್ಲ ನಾನು ನೋಡ್ಕೋತೀನಿ ಬಿಡಿ. ಈ ಊರಿಗೆ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲ, ಜನರ ರಕ್ಷಣೆ ಮಾಡೋ ಪೊಲೀಸ್ ಆಫೀಸರ್ ಬೇಕು. ಇದು ನಮ್ಮ ಊರಿನ ಪರಿಸ್ಥಿತಿ. ನಮ್ಮ ಊರಿಗೆ ಕರೆಕ್ಟ್ ಆಫೀಸರ್ ಬೇಕು. ಆ ಆಫೀಸರ್ಗೋಸ್ಕರ ವೇಟಿಂಗ್. ನಿಮ್ಮಂಥ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳ ಅವಶ್ಯಕತೆ ನಮಗೆ ತುಂಬ ಇದೆ. ಅದಕ್ಕೋಸ್ಕರನೇ ನಿಮ್ಮನ್ನು ಇಲ್ಲಿಗೆ ಅಪಾಯಿಂಟ್ ಮಾಡಿಸ್ಕೊಂಡಿದ್ದೀವಿ. ಇಲ್ಲಿ ಅಣ್ಣ ಅನ್ಸ್ಕೊಂಡಿರೋ ಒಬ್ಬ ರೌಡಿ ಇದ್ದಾನೆ. ಅವನು ಮತ್ತು ಅವನ ತಮ್ಮ ಜಮೀಲ್ ಅವರು ಪೂರ್ತಿ ಪಬ್ಲಿಕ್ ಆಸ್ತಿಗಳನ್ನ ತಮ್ಮ ಹೆಸರಿಗೆ ಬರ್ಸ್ಕೊಳ್ತಾ ಇದ್ದಾರೆ. ಯಾರು ಅಡ್ಡ ಬಂದ್ರು ಅವ್ರನ್ನ ಸಾಯಿಸ್ತಿದ್ದಾರೆ. ಅವ್ರನ್ನ ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ಅದು ನಿಮ್ಮಿಷ್ಟ. ಒಡೆದು ಬಿಸಾಕಿ. ನನ್ನ ಸಹಾಯ ಸಹಕಾರ ಯಾವಾಗಲೂ ನಿಮ್ಗಿದ್ದೇ ಇರುತ್ತೆ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋತೀನಿ ಸರ್. ನಿಮ್ಮ ಕೆಲಸಕ್ಕೆ ಆಲ್ ದ ಬೆಸ್ಟ್. ಮೋಸ್ಟ್ ವೆಲ್ಕಮ್ ಸರ್. ನಾನು ಹೇಳಿರೋ ಕೆಲಸನೆಲ್ಲ ಕರೆಕ್ಟಾಗಿ ಮಾಡಿ. ಓಕೆ ಸರಿ, ಇಡ್ತೀನಿ. ಏನು ಹಾಗೆ ನೋಡ್ತಿದ್ಯಾ? ಮದುವೆ ಆದ ದಿನದಿಂದ ನೋಡ್ತಿದ್ದೀನಿ. ನನಗೋಸ್ಕರ ನೀವು ಯಾವತ್ತೂ ಟೈಮೇ ಕೊಡ್ತಿಲ್ಲ. ನೀವು ನಿಮ್ಮ ಕೆಲಸ ಬಿಟ್ಟರೆ ನಿಮ್ಮ ಲೈಫಲ್ಲಿ ನನಗೆ ಇಂಪಾರ್ಟೆನ್ಸೇ ಕೊಡ್ತಿಲ್ಲ. ಪೊಲೀಸ್ ಅನ್ನೋದು ಉದ್ಯೋಗ ಅಲ್ಲ, ಅದೊಂದು ಜವಾಬ್ದಾರಿ. ನೀನಂದ್ರೆ ಲೈಫ್ ಮಾತ್ರ ಅಲ್ಲ, ನನ್ನ ಪ್ರಾಣ. ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಯಾರು ಅರ್ಥ ಮಾಡ್ಕೋತಾರೆ? ದಯವಿಟ್ಟು ಅರ್ಥ ಮಾಡ್ಕೊ ಬಂಗಾರ. ನೀನು ನನ್ನ ಪ್ರಾಣ. ಒಂದು ಸ್ವಲ್ಪ ಟೈಮ್ ಕೊಡು, ಎಲ್ಲ ಸರಿ ಹೋಗುತ್ತೆ. ಏಯ್, ಏನಕ್ಕೋ ಟೆನ್ಷನ್ ತಗೋತಾ ಇದ್ಯಾ? ನನಗೆ ಮಗನ ರೀತಿ ಆ ಜಮೀಲ್ ಇದಾನಲ್ಲ, ಅವನಿಗೆ ಹೇಳ್ಬಿಡು. ಅವನು ನೋಡ್ಕೋತಾನ ಕಬ್ಜಾ ಮ್ಯಾಟರ್. ಏನ್ ಮಾಡ್ಲಿ ಈಗ? ಹೇಗಾಯ್ತು ಸರ್? ಜಮೀಲ್ ಸಾಯಿಸ್ಬಿಟ್ಟ.
ಏಯ್ ಹಿಂದಕ್ಕೆ ತಿರುಗಿ ನೋಡೋ, ನಿನ್ನ ಸಾವು ಕಾಣಿಸುತ್ತೆ. ಏನು ಹೇಳಿದೆ? ಜಮೀಲ್ 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 ಅವನು ಯಾರೇ ಆಗಿದ್ರು ಸರಿ, ಅವನ್ನ ಬಿಡಲ್ಲ ಬಿಡಲ್ಲ. ಹಲೋ. ಎದ್ದೇಳಿಸ್ರು ಅವನ್ನ. ರಕ್ಷಣೆ ಮಾಡೋನ್ಗೆ ರಕ್ಷಣೆ ಇಲ್ಲ ಅಂದಮೇಲೆ ಇನ್ನು ಮಾಮೂಲಿ ಜನಕ್ಕೆ ಯಾರು ರಕ್ಷಣೆ ಕೊಡ್ತಾರೆ? ಇದು ನನ್ನ ಸ್ಟೇಷನ್, ಇಲ್ಲಿ ನಾನೇ CI, ನೀನು ಖೈದಿ ಕಣೋ. ನಿನ್ನ ಮುಖದಲ್ಲಿ ನನಗೆ ಸಾವಿನ ಕಡೆ ಕಾಣಿಸ್ತಾ ಇದ್ಯೋ? ಸೇಮ್ ಟು ಸೇಮ್. ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಅವನಿಗವನೇ ಹೀರೋ ಅನ್ಕೊಂಡಿರ್ತಾನೆ. ಇಲ್ಲಿ ನೀನು ತಿಳ್ಕೋಬೇಕಾಗಿದ್ದೇನೆಂದ್ರೆ, ಇಲ್ಲಿ ನಾನೇ ರಾಜ, ಇಲ್ಲಿ ನನ್ನ ಕಾನೂನೇ ನಡೆಯುತ್ತೆ. ಅರ್ಥ ಆಯ್ತಾ? ನೋ ನೋ ನೋ, ನನ್ನ ಮಾತು ಕೇಳು.
ಪ್ರತಿಯೊಬ್ಬ ಪೊಲೀಸು ತಾನು ಹೀರೋ ಅಂತಾನೆ ಅನ್ಕೋತಾನೆ. ನೀನು ರಾಜ ಅನ್ಕೊಂಡಿರೋ ರಾಜ್ಯನ ಕಾನೂನ್ನ ನಾಶ ಮಾಡ್ತೀನಿ. ಪೊಲೀಸ್ ಕೈಯಲ್ಲಿ ಗನ್ ಬಂದ್ರೆ ತಲೆಗ ಎದೆಗ ಗುರಿ ಇಡೋದು ಅಂತ ಯೋಚನೆ ಮಾಡಲ್ಲ. ಸಾಯಿ. ಬೇಜಾರಾಗ್ತಾ ಇದೆ. ನನಗೆ ಯಾರಾದರೂ ಇದ್ದಿದ್ರೆ ನಮ್ಮ ಜೊತೆ ನಿಂತಿರೋರು. ನನಗೆ ಯಾರೂ ಇಲ್ಲ, ನಾನೊಬ್ಳು ಅನಾಥೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ನನ್ನನ್ನು ಕ್ಷಮಿಸು. ನಿನ್ನಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ನನಗೆ ಅಮ್ಮ ಇದ್ದಾರೆ. ಏನು? ಆದರೆ ನಿನಗೆ ಹೇಳಿದೆ ಮುಚ್ಚಿಟ್ಟಿದ್ದೆ. ಅಮ್ಮ, ಅಮ್ಮ, ನೀವೇನೋ ಚಿಂತೆ ಮಾಡಬೇಡಿಮ್ಮ. ನಿಮ್ಮ ಮಗ ತಪ್ಪದೇ ಹಿಂತಿರುಗಿ ಬರ್ತಾನೆ. ನೀವು ಆರೋಗ್ಯವಾಗಿರಮ್ಮ. ನನ್ನ ಮಗನ ನೋಡಬೇಕು ಅನ್ನೋದೇ ನನ್ನ ಕೊನೆ ಆಸೆ. ನಾನು ಹೋಗೋಕ್ಕಿಂತ ಮುಂಚೆ ಹೇಗಾದರೂ ನನ್ನ ಮಗನ್ನ ನೋಡಬೇಕು. ಕೊನೆಯದಾಗಿ ಒಂದ್ಸಲ ನನ್ನ ಮಗನ್ನ ನೋಡಬೇಕು ಅನ್ನಿಸ್ತಿದೆ. ಬಂದೇ ಬರ್ತಾರಮ್ಮ, ನೀವೇನೋ ಯೋಚನೆ ಮಾಡಬೇಡಿ. ಅವನು ಬರ್ತಾನೆ ಅಂತ ಕಾದು ಕಾದು ನನ್ನ ಜೀವನನೇ ಮುಗ್ದು ಹೋಗ್ತಾ ಇದೆ. ಬರ್ತಾನಮ್ಮ, ಖಂಡಿತ ಬರ್ತಾರಮ್ಮ. ನೀವು ಆರೋಗ್ಯವಾಗಿರ್ಬೇಕಮ್ಮ. ಇಷ್ಟು ದೊಡ್ಡ ವಿಷಯನ ನನ್ನ ಹತ್ರ ಮುಚ್ಚಿಟ್ರು. ನೀವು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಾನು ನಿಮ್ಮನ್ನ ನಂಬಿದ್ದೆ. ಆದ್ರೆ ನೀವು ನನಗೆ ಮೋಸ ಮಾಡಿದ್ರಿ. ಅಮ್ಮ ಅಂದ್ರೆ ದೇವ್ರ ಸಮಾನ. ಪ್ರಪಂಚದಲ್ಲೇ ಅಮ್ಮನಿಗಿಂತ ಮಿಗ್ಲು ಯಾರೂ ಇಲ್ಲ. ನನಗಮ್ಮ ಇಲ್ದಿರೋದ್ರಿಂದ ಅಮ್ಮ ಏನು ಅಂತ ನನಗೆ ಗೊತ್ತು. ನನಗಮ್ಮ ಹತ್ರ ಕರ್ಕೊಂಡು ಹೋಗ್ತೀರಾ ಅಥವಾ ಸತ್ ಹೋಗು ಅಂತೀರಾ? ಹೇಳಿ, ಕರ್ಕೊಂಡು ಹೋಗ್ತೀರಾ? ಸಮಾಧಾನ ಮಾಡ್ಕೋ. చూసి నా చేతిలో చేసి నాకొక్క ప్రామిస్ చేస్తావా? నా అడుగులో అడుగేసి నా నీడైను ఉండేసి లైఫ్ అంతా నాతో వస్తావా?
పగలేటి అంత బాధే వస్తే నువ్వే నా కన్నా ఎక్కువ చింతిస్తావా? జారి పడబోతే నేను నేలవుతావా? ముళ్ళే గుచ్చేస్తూ ఉన్న పువ్వవుతావా? నేనేడిస్తే నువ్వు ఏడుస్తావా? నీ నవ్వితే నువ్వు నవ్వేస్తావా? నా తప్పులే నువ్వు మన్నిస్తావా? నా కోపం తాపం తిట్లు పడతావా? మనలో ఏ ఒక్కరి ప్రాణము పోవాలంటే నువ్వే నీ ప్రాణం నాకై ఇచ్చేస్తావా? మనపై ఆనింగే తెగి పడిపోతుంటే నన్నేను పక్కకు తోసి నించుంటావా? నీ సర్వస్వం నాకందిస్తావా? నీ రక్తంతో నా పెర్రాస్తావా? నేనంటే నువ్వు పడి చేస్తావా? నా కోసం అందరిని ఎదిరించేస్తావా? ನೀನು ಬೇಬಿ ಹೇಗಿದೆ ಮನೆ? ಚೆನ್ನಾಗಿದೆಯಾ? ಮನೆ ತುಂಬಾ ಚೆನ್ನಾಗಿದೆ. ಇದು ನಮ್ಮನೆ ಡಾರ್ಲಿಂಗ್. ಒಳಗಡೆ ಇನ್ನೂ ಚೆನ್ನಾಗಿದೆ. ಯಾರು ನೀವು? ಏನ್ ಬೇಕಾಗಿತ್ತು? ನಾನು ವಿಜಯ್. ವಿಜಯ? ಹೌದು. ನೀನು ವಿಜಯನೇನಾ? ಅಮ್ಮ ನಿಮ್ಮನ್ನೇ ಎದುರು ನೋಡ್ತಾ ಇದ್ರು. ಬನ್ನಿಮ್ಮ, ಬನ್ನಿ 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 ಒಳಗೆ. ನಡಿ ಬಾ. ನಡೀರಿ ನಡೀರಿ. ಒಳಗೆ ನಡಿ ವಿಜಯ್. ಅಮ್ಮ ನಿಮ್ಮನ್ನೇ ಇಷ್ಟು ದಿವಸ ಎದುರು ನೋಡ್ತಾ ಇದ್ರು. ಹೌದಾ? ಬನ್ನಿಮ್ಮ ಒಳಗೆ. ಅಮ್ಮ 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 ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಅಮ್ಮ ಎದ್ದೇಳಮ್ಮ. ಏನಾಯ್ತಮ್ಮ? ಅಮ್ಮ ನಡಿಯಮ್ಮ, ಹಾಸ್ಪಿಟ್ಲಿಗೆ ಹೋಗೋಣ. ಎದೋಳಿ ಅಂತೆ. ಒಂದ್ಸಲ ನನ್ನ ಜೊತೆ ಮಾತಾಡಿ. ಅಮ್ಮ ಆ ಥರ ಎಲ್ಲ ಹೇಳ್ಬೇಡಮ್ಮ. ನಿನಗೇನು ಆಗಲ್ಲಮ್ಮ. ನಾನಿದ್ದೀನಮ್ಮ. ಎಲ್ಲ ಸರಿ ಹೋಗುತ್ತಮ್ಮ. ಅಮ್ಮ ಅಮ್ಮ ನಿನಗೇನು ಆಗಲ್ಲಮ್ಮ. ನೋಡಮ್ಮ ನನ್ನ ಮಗ ಬಂದಿದ್ದೀನಮ್ಮ. ಅಮ್ಮ ಕಣ್ಬಿಡಮ್ಮ. ಅಮ್ಮ 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 ಅಯ್ಯೋ ಅಮ್ಮ ನೋಡು ಅಮ್ಮನಿಗೆ ಅಮ್ಮ ನಾಗು ನಾಗು. ಅಮ್ಮ ಸರ್ ಬರ್ತಿದ್ದಾರೆ, ಜ್ಯೂಸ್ ಅಲ್ಲಿಡು. ಸರಿಮ್ಮ. ನಮ್ಮ ವಿಜಯನಿಗೆ ಒಳ್ಳೆ ಹೆಂಡ್ತಿನೇ ಸಿಕ್ಕಿದ್ದಾಳೆ. ಬರೋಕ್ ಮುಂಚೆನೆ ಜ್ಯೂಸ್ ರೆಡಿ ಮಾಡಿಟ್ಟಿದ್ದಾಳೆ. ಅದೃಷ್ಟವಂತ. ಏನ್ ಆ ಕಡೆ ಈ ಕಡೆ ದಿಕ್ಕುಗಳು ನೋಡ್ತಾ ಇದ್ದೀರಾ? ಕುಡಿಬಾರ್ದಂತನಾ? ಅಯ್ಯೋ ಕುಡಿತಾ ಇದೀನಿ ಚಿನ್ನ. ಇಲ್ಲಿ ನೋಡು. ಬಾ.
ವಿಜಯ, ಡ್ಯೂಟಿ ಮಾಡೋದೇನೋ ಅಷ್ಟು ಕಷ್ಟ ಇಲ್ಲ ಅಲ್ಲ? ಇರುತ್ತೆ. ಅಷ್ಟೇನು ಕಷ್ಟ ಇರಲ್ಲ? ಹೌದು, ಅದರಲ್ಲಿ ತುಂಬಾನೇ ರಿಸ್ಕ್ ಇರುತ್ತೆ. ಹೌದೌದು. ಹಾಂ, ನೀನು ಮಾಡಿರೋ ಕೆಲಸಕ್ಕೆ ಯಾವ್ದಾದ್ರು ಮೆಡಲ್ ಗಿಡಲ್ ಕೊಟ್ಟಿದ್ದಾರಾ ವಿಜಯ? ಟೆರರಿಸ್ಟ್ನ ಹಿಡ್ಕೊಂಡಿದ್ದೆ, ಅದಕ್ಕೆ 2 ಮೆಡಲ್ ಬಂದಿತ್ತು. ಒಳ್ಳೇದಪ್ಪ, ತುಂಬ ಸಂತೋಷ. ಪೊಲೀಸ್ ಜಾಬ್ ಅಂದ್ರೆ ನನಗೆ ಪ್ರಾಣ. ಅಮ್ಮನೂ ಇದನ್ನೇ ಹೇಳ್ತಾ ಇದ್ರು ಏರಿಯಾದಲ್ಲಿ ಅವಾಗ. ಬಡವರಿಗೆ ಏನಾದ್ರೂ ತೊಂದರೆ ಆದ್ರೆ ನಾನೇ ಮುಂದೆ ನಿಂತ್ಕೊಂಡು ಅದು ಸರಿ, ಅವ್ರಿಗೆ ನ್ಯಾಯ ಸಿಗೋದು ಮಾಡ್ತೀನಿ. ಸತ್ಮೇಲೆ ಆಸ್ತಿನೆಲ್ಲ ನಾನೇ ಅನುಭವಿಸ್ಬೇಕು ಅಂತಿದ್ದೆ. ಇದ್ರ ಮಧ್ಯೆ ಇವನ್ ಬೇರೆ ಬಂದಿದ್ದಾನೆ. ಈ ಆಸ್ತಿನ ಪಡೆಯೋಕೆ ಇನ್ನೇನು ಮಾಡಬೇಕು ನಾನು? ಇದನ್ನು ಪಡೆಯೋಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧಾನೆ. ಈ ಆಸ್ತಿ ಎಲ್ಲ ನಂದಾಗಬೇಕು. ನಾಗು, ಅಮ್ಮ ಕರೆದ್ರ? ಜ್ಯೂಸ್ ಇಟ್ಟ? ಅಯ್ಯೋ, ಮರ್ತೇ ಹೋಗ್ಬಿಟ್ಟೆಮ್ಮ. ಈಗ ತಂದು ಕೊಡ್ತೀನಮ್ಮ. ತಂದೆ. ಏನು ನಾಗು ಇವತ್ತೇನೋ ಟೆನ್ಷನಲ್ಲಿ ಇದ್ದಂಗಿದ್ದಾನೆ. ವಿಜಯಾಲೇ, ಫಿನಿಶ್. ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀವಿವತ್ತು ನಿಮ್ಮ ಬಿಹೇವಿಯರಲ್ಲಿ ತುಂಬ ಚೇಂಜಸ್ ಕಾಣಿಸ್ತಿದೆಯಲ್ಲ. ನನಗೆ ಗೊತ್ತಿಲ್ಲದೆ ಏನೂ ನಡೀತಿದೆ. ನಾಗು, ಬಾಯಿಲಿ. ಅಮ್ಮ, ಏನಮ್ಮ? ಜ್ಯೂಸಲ್ಲಿ ಏನು ಮಿಕ್ಸ್ ಮಾಡಿದೆ? ನಾನೇನು ಮಿಕ್ಸ್ ಮಾಡ್ದೆಮ್ಮ? ಏನು ಮಾಡಿಲ್ಲ. ಹಾಗಿದ್ರೆ ಬಾ ಚೆಕ್ ಮಾಡೋಣ. ನಿಲ್ಲೋ. ಏನ್ ಮಾಡ್ತಿದ್ಯಾ?
ಎಷ್ಟೊತ್ತಿಂದ ಕರಿತಾ ಇದ್ದೀನಿ, ಕೇಳಿಸ್ತಾ ಇಲ್ವಾ? ಬೇಬಿ ಬೇಬಿ ಏನು ಅಂದ್ರೆ ಬೇಬಿ, ಅಯ್ಯೋ ರಕ್ತ. ಬೇಬಿ ಏನಾಯ್ತು? ಜ್ಯೂಸ್ ನಾನು ಕುಡ್ದೆ. ನೀವು ಕುಡಿಬಾರ್ದಾಗಿತ್ತು. ಯಾಕೆ ಕುಡಿಬಾರ್ದಾಗಿತ್ತು? ನೀನು ಯಾರು ಹೀಗೆ ಮಾಡಿದ್ದು? ಬೇಬಿ ಹೇಳು ಬೇಬಿ. ನಾಗು ಜ್ಯೂಸಲ್ಲಿ ಹಾಸ್ಪಿಟ್ಲಿಗೆ ಹೋಗೋಣ. ಹೇಳು. ಜ್ಯೂಸಲ್ಲಿ ವಿಷ ಕಲ್ಸಿದಾರೆ. ನೀವು ಕುಡಿಬೇಕು. ಇದಳು ಬೇಬಿ, ಏನಾದ್ರೂ ಮಾಡಿ. ಹೇಳು. ನನಗೆ ಗೊತ್ತು ನಾನು ಉಳಿಯೋದಿಲ್ಲ ಅಂತ. ಆ ಥರ ಮಾತಾಡ್ಬೇಡ ಬೇಬಿ. ಒಂದು ಹೆಣ್ಣು ನನ್ನ ತೋಳಲ್ಲಿ ಸಾಯ್ಬೇಕಂದ್ರೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು. ಏ ನಾಗು, ನಿನ್ನ ಬಿಡಲ್ಲ ಕಣೋ. ನಾಗು, ನೀವು ಈಗ್ಲೇ ಬೇಬಿ ಇಲ್ಲಿಂದ ಹೊರಟು ಬಿಡಿ. ಹೋಗಿ ಅಂದ್ರೆ కనులు తడిపి వదిలిపోమాకే, ఎదను వీడి శిలను చేసి విడిచిపోమాకే, కట్టుకున్న ప్రేమ గూటిని కూల్చిపోమాకే, నన్ను వీడి వల్ల కాటికి వెళ్ళిపోమాకే. వెళ్ళిపోకే వెళ్ళిపోకే వెళ్ళిపోమాకే, గుండె కోసి మన్నే పోసి వెళ్ళిపోమాకే. మెట్టెలే పెట్టుకున్న దీపంలా నువ్వు వెలగాలనుకున్నా, ఎట్టానే ఇంతలోన కట్టెలు పేర్చుకొని చితిమంటై కాలావు. ఏడేడు జన్మాలు ఉండాలని నీతో పల్లకి తీసుకొచ్చా, ఏవంత తొందరైందే వదిలేసి నన్ను పాడెక్కి కూర్చున్నావు. నిన్ను గుండెల్లో దాచుకున్నానే, మట్టి గుప్పెట్లోకి వెళ్ళిపోయావే. వెళ్ళిపోకే వెళ్ళిపోకే వెళ్ళిపోమాకే, ఒంటరోణ్ణి నన్నే చేసి వెళ్ళిపోమాకే. ఆ 7 అంతస్తుల మేడలో ఉంచి చూడాలనుకున్నానే, ఓ 6 అడుగుల గుంతైతే చాలని సర్దుకుపోయావెందుకే. నన్నిట్ట వదిలేసి ఊపిరితో ఉంచేసి ప్రాణాన్ని ఎత్తుకెళ్ళావే. దుఃఖంలో ముంచి వేసి నన్నింత ఏడ్పించేసి నువ్వేమి బాగుపడతావే. చావు బతుకుల్లో నాతో ఉన్నావే, జాలి మరిచేసి వెళ్ళిపోయావే. వెళ్ళిపోకే వెళ్ళిపోకే వెళ్ళిపోమాకే, గుండె కోసి మన్నే పోసి వెళ్ళిపోమాకే, కలలు
వెలుగన్న కనులు తడిపి వదిలిపోమాకే ఎదను వీడి శిలను చేసి విడిచిపోమాకే కట్టుకున్న ప్రేమ గూటిని కూల్చిపోమాకే నన్ను వీడి వల్ల కాటికి వెళ్ళిపోమాకే వెళ్ళిపోకే వెళ్ళిపోకే వెళ్ళిపోమాకే గుండె కోసి మన్నే పోసి వెళ్ళిపోమాకే ನಿನಗೆ ಜೀವನದ ಮೇಲೆ ಆಸೆ ಇದೆಯಾ? ನಾನು ಪೊಲೀಸ್ ಕೆಲಸನ ಬಿಟ್ಬಿಟ್ಟೆ ಕಣೋ. ಎಲ್ಲ ನಿನ್ನಿಂದಾನೆ ಕಣೋ ಆಗಿದ್ದು. ನಿನ್ನಿಂದ ನನ್ನ ಫ್ಯಾಮಿಲಿ, ನನ್ನ ಕೆಲಸ ಎಲ್ಲ ಹೋಯ್ತು ಕಣೋ. ನಾನು ನಿಮ್ಮೆಲ್ಲರನ್ನೂ ಇದೇ ಮೇಡಮ್ ನಡೆದಿದ್ದು. ನಮಸ್ತೆ ಮೇಡಮ್. ಎಲ್ಲಿಗೆ ಹೋಗಿದ್ರಿ? ಫೋನ್ ರೀಚ್ ಆಗ್ತಿರ್ಲಿಲ್ಲ. ನಾನೆಲ್ಲಿ ಹೋಗ್ತೀನಿ ಮೇಡಮ್, ಇಲ್ಲೇ ಪಕ್ಕದ ಊರಲ್ಲಿದ್ದೆ ಇಷ್ಟು ದಿನ. ಸರಿ, ರಾತ್ರಿ ಇಡೀ ಒಂದೇ ಸಮನೆ ಶಬ್ದ. ನನ್ನ ತಂಗಿ ಜೋರಾಗಿ ಕಿರ್ಚ್ಕೊಂಡ್ಲು. ಇಲ್ಲಿ ಯಾವುದೋ ಕೊಲೆ ಆಗಿದೆಯಂತೆ, ನಿಜಾನಾ? ಸತ್ತೋದವರು ದೆವ್ವ ಏನಾದರೂ ಆಗಿರಬಹುದಾ? ನೀವೇನ್ ಮಾತಾಡ್ತಾ ಇದ್ದೀರಾ ಮೇಡಮ್? ಇದು 21st ಸೆಂಚುರಿ ಮೇಡಮ್. ಅದಲ್ಲದೆ ನೀವು ಓದ್ಕೊಂಡಿದ್ದೀರಾ. ಅದೆಲ್ಲ ಮೂಢನಂಬಿಕೆ ಮೇಡಮ್. ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಮೇಡಮ್. ಅದೆಲ್ಲ ಏನೂ ಇಲ್ಲ. ನೀವಿಲ್ಲಿ ಧೈರ್ಯವಾಗಿರ್ಬಹುದು. ನಾನು ಮಾತು ಕೊಡ್ತಾ ಇದ್ದೀನಿ, ಸರಿನಾ? ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಎದ್ದೇಳಿ. ಬನ್ನಿ, ಆ ಫೋನ್ ತಗೊಳ್ಳಿ. ನಾನು 1 ಗಂಟೆಲೆಲ್ಲ ವಾಪಸ್ ಬಂದ್ಬಿಡ್ತೀನಿ ಕಣೆ. ಏನು? ನನ್ನ ತಂಗಿಗೆ ಭಯನಾ? ನನ್ನ ತಂಗಿ ಎಲ್ಲ ಹುಡುಗಿರ್ಗಿಂತ ತುಂಬ ಧೈರ್ಯವಂತೆ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀನು ಕೂತ್ಕೋ. ಕೂತ್ಕೋ ನಿಕಾ. ಸರಿ ಪುಟ್ಟ, ನಾನು ಹೋಗಿ ಬರ್ತೀನಿ. ನಡೀರಿ. ನಿನ್ನೆ ರಾತ್ರಿ ಎಲ್ಲ ಅವಳು ತುಂಬಾ ಭಯ ಪಡ್ತಿದ್ಲು. ಏನೋ ಸೌಂಡ್ ಬರ್ತಿದೆ ಅಂತ ಕಿಟಕಿ ಹತ್ರ ಹೋಗಿ ನೋಡ್ತಾನೆ ಇದ್ಲು. ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ಬಾಲ್ಕನಿಗೆ ಹೋಗಿ ನಿಂತಿದ್ಲು. ನಿಜವಾಗ್ಲೂ ನಂಗೆ ಏನೂ ಅರ್ಥ ಆಗ್ತಿಲ್ಲ. ಭಯ ಆಗೋದು, ಹೊಸ ಜಾಗ, ನಿದ್ದೆ ಬರಲ್ಲ, ಏನೋ ಆಲೋಚನೆ ಮಾಡ್ತಿರ್ಬೋದು. ದೆವ್ವ ಬಂತು, ಭೂತ ಬಂತು, ಮನೇಲಿ ಯಾರೋ ಓಡಾಡ್ದಂಗೆ, ಮಹಡಿಯಿಂದ ನೂಕ್ತಂಗೆ ಆಲೋಚನೆ ಮಾಡ್ತಿರ್ಬೋದು. ಒಂದು ನಿಮಿಷ. ಹಲೋ, ಅನಿಕಾ? ಏನೂ ಆಗಲ್ಲ, ನಾನು ಬರ್ತಾ ಇದ್ದೀನಿ. ಇರು. ಡ್ರೈವರ್ ಅರ್ಜೆಂಟಾಗಿ ಯೂಟರ್ನ್ ತಗೋ. ಅನಿಕಾ, ಫಾಸ್ಟಾಗಿ ಹೋಗಪ್ಪ. ಇವ್ರು ತುಂಬಾ ಗಾಬರಿಲಿದ್ದಾರೆ. ಹೋಗಿ. ಯೋಚನೆ ಮಾಡಬೇಡಿ ಮೇಡಮ್, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ. ಅನಿಕಾ ಮೇಡಮ್, ಕಾಫಿ. ಅನಿಕಾ ಮೇಡಮ್, ಕಾಫಿ. ಬೇಡ. ಅನಿಕಾ ಮೇಡಮ್, ಕಾಫಿ. ಅನಿಕಾ ಮೇಡಮ್, ಬೇಡ ಅಂತ ಹೇಳ್ದೆ ಅಲ್ವಾ?
ದೆವ್ವ ಹಿಡ್ಕೊಂಡಿದೆ ಯಾಕಿಷ್ಟೊಂದ್ ಭಯ ಅನ್ಸುತ್ತೆ. ಪಟ್ಕೊಳ್ತಿದ್ಯಾ? ನಿಮ್ ಮನೆ ಏನಾಯ್ತು? ದೆವ್ವಗಳೇ ಇದೆ. ನಿಮ್ ತಂಗಿಗೆ ದೆವ್ವ ಹಿಡ್ಕೊಂಡಿದೆ. ಏನ್ ಹೇಳ್ತಿದ್ಯಾ? ನಾನ್ ಈ ಮನೇಲಿ ಇರೋದಿಲ್ಲ. ನನಗ್ ನಿಮ್ ಕೆಲ್ಸಾನು ಬೇಡ, ಸಂಬಳನೂ ಏನ್ ಬೇಡ. ಹೇಳ್ತಿದ್ಯಾ ನೀನು? ನಿಂತ್ಕೋಮ್ಮ ಮೇಡಮ್ 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 ಏನ್ ಮೇಡಮ್ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ಮೇಡಮ್? ಅನಿಕಾ ಅನಿಕಾ ಏನಾಯ್ತಮ್ಮ ನಿನ್ಗೆ? ಈ ಕಡೆ ನೋಡು, ಏನಾಯ್ತು ನಿನ್ಗೆ? ಅನಿಕಾ ಅನಿಕಾ ಎಲ್ಲ ಅವನ್ಗೆ ಗೊತ್ತು. ನನಗೇನು ಗೊತ್ತಿಲ್ಲ ಮೇಡಮ್. ನಮ್ಮನ್ನ ಟ್ರ್ಯಾಪ್ ಮಾಡಿದಾನೆ. ಅನಿಕಾ ಏನಿಲ್ಲ ಮೇಡಮ್, ಏನೇನೋ ಮಾತಾಡ್ತಾ ಇದ್ದಾಳೆ. ಜ್ವರ ಬಂದಿರ್ಬೇಕನ್ಸುತ್ತೆ. ಒಂದ್ಸಲ ನೋಡಿ ಮೇಡಮ್. ಹೌದು, ನಾನು ಹೇಳ್ದೆ ತಾನೆ, ಕರೆಕ್ಟಾಗಿ ಹೇಳಿದೆ ಮೇಡಮ್. ಡಾಕ್ಟ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ನನಗೆ 2 days ಮೈಸೂರಲ್ಲಿ ಕೆಲಸ ಇದೆ ಮೇಡಮ್. ಆಮೇಲೆ ಬಂದು ಭೇಟಿ ಮಾಡ್ತೀನಿ ಮೇಡಮ್. ಹುಡುಗಿನ ಹುಷಾರಾಗಿ ನೋಡ್ಕೊಳ್ಳಿ. ನೀವು ಹುಷಾರು ಮೇಡಮ್. ಬರ್ತೀನಿ. ನಿಜಾನೇ, ನಿನಗೆ ಜ್ವರ ಬಂದಿದೆ. ಒಳಗೋಗೋಣ. ಅನಿಕಾ ಬಾ. ಅಯ್ಯೋ ದೇವ್ರೆ, ಪ್ರಾಬ್ಲಮ್ ಇಂದ ಆಚೆ ಬಂದಪ್ಪ. ಮಲ್ಕೋ, ನಿಂಗೇನೂ ಆಗಲ್ಲ. ಬನ್ನಿ. ನನ್ನ ತಂಗಿ ನಿನ್ನೆಂದು ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ಅವಳಿಗೆ ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಬನ್ನಿ, ಇಲ್ಲೇ ಇದ್ದಾಳೆ ನೋಡಿ. ತುಂಬಾ ಜ್ವರ ಇದೆ. ಹೌದಾ? ಏನು ತೊಂದರೆ ಇಲ್ಲ ತಾನೆ? ಒಂದ್ಸಲ ಚೆಕ್ ಮಾಡ್ತೀನಿ. ಅನಿಕಾ, ಮೆಡಿಸಿನ್ಸ್ ಕೊಡ್ತೀನಿ, ಟೈಮಿಗೆ ಸರಿಯಾಗಿ ಕೊಡಿ. ಸರಿ ಡಾಕ್ಟ್ರೆ. ಯಾವಾಗ್ಲೂ ಹೀಗೆ ಆಡ್ತಿರ್ತಾರೆ ಡಾಕ್ಟ್ರೆ. ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಡಾಕ್ಟ್ರೆ, ನೀವಾದ್ರೂ ನೋಡಿ. ಯಾಕೆ ಈ ಥರ ಆಡ್ತಿದ್ದಾಳೆ? ಮೆಡಿಸಿನ್ಸ್ ಟೈಮಿಗೆ ಸರಿಯಾಗಿ ಕೊಡಿ. ಬರ್ತೀನಿ. ಏನಾಗಿದೆ ನನ್ನ ತಂಗಿಗೆ? ಈ ಸಮಸ್ಯೆನ ಡಾಕ್ಟರ್ ಸರಿ ಮಾಡೋಕ್ಕಾಗಲ್ಲ. ಮಂತ್ರವಾದಿ ಇಲ್ಲ ದೇವಸ್ಥಾನ ಕರ್ಕೊಂಡು ಹೋಗಿ ಮಂತ್ರವಾದಿನ ಭೇಟಿ ಮಾಡಿ ಆದಷ್ಟು ಬೇಗ ಇಲ್ಲಿಂದ ಬೇಗ ಹೊರಟೋಗಿ. ನಾನು ಬರ್ತೀನಿ. ಮಾಂತ್ರಿಕನ್ ಮೀಟ್ ಮಾಡ್ಬೇಕಾ? ನೀವು ಇಲ್ಲಿಂದ ಪ್ರಾಣಾಪಾಯದಿಂದ ಹೊರಗೋಗ್ಬೇಕು ಅಂದರೆ ನನಗೆ ಗೊತ್ತಿರೋ ಒಬ್ಬ ಮಾಂತ್ರಿಕ ಇದ್ದಾನೆ. ಅವನನ್ನು ಬಿಟ್ಟರೆ ನಿಮ್ಮನ್ನು ಕಾಪಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್. ಒಂದ್ಸರಿ ನನ್ನ ಮಾತು ನಂಬಿ. ಸರಿ, ಕರ್ಕೊಂಡು ಹೋಗಿ. ಅವನನ್ನು ಹೋಗಿ ಭೇಟಿ ಮಾಡೋಣ ಮೇಡಮ್. ಹಾಂ ಸರಿ. ಈ ಟೈಮಲ್ಲೂ ಅನ್ನೋ ನಂಬರ. ಹೆಲೋ. ಹಲೋ, ನಾನು ಸಿದ್ಧಾಂತ್ ಓ ಮಾತಾಡ್ತೀನಿ. ಸಿದ್ಧಾಂತ್ ಅವರೇ, ನೀವಾ? ನಿಮ್ಮ ಕಾಲ್ಗೋಸ್ಕರನೇ ಕಾಯ್ತಿದ್ದೆ. ಅದೇನಂದ್ರೆ ನನ್ನ ತಂಗಿಗೆ ದೆವ್ವ ಹಿಡ್ಕೊಂಡಿದೆ. ಈಗ ನೀವೇ ಅವಳನ್ನ ಕಾಪಾಡಬೇಕು. ಪ್ಲೀಸ್ ಪ್ಲೀಸ್, ಹೇಗಾದರೂ ಕಾಪಾಡಿ. ನೀವೇನು ಹೇಳಿದ್ರು ನಾನು ಹಾಗೆ ಮಾಡ್ತೀನಿ. ಪ್ಲೀಸ್. ಅಮಾವಾಸ್ಯೆ ದಿನ ನಾನೆಲ್ಲ ನೋಡ್ಕೊತೀನಿ. ನೀವು ರೆಡಿಯಾಗಿರಿ. ಅಲ್ಲಿವರೆಗೂ ನೀವು ಜಾಗೃತಿಯಿಂದಿರಿ. ಸರಿ, ಹಾಗೆ ಮಾಡ್ತೀನಿ. ಓಕೆ, ಬಾಯ್.
ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಶಂಕರ ಹರ 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 ಶಂಭೋ ಹರ 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 ಶಂಭೋ ಹುಷಾರಾದ್ರೆ ಅಷ್ಟೇ ಸಾಕು. ಗುರುಗಳೇ, ದೆವ್ವ ಭೂತ ಅಂದ್ರೆ ನನಗೆ ಸ್ವಲ್ಪ ಕೂಡ ನಂಬಿಕೆ ಇರಲಿಲ್ಲ. ಆದ್ರೆ ಈಗ ನನ್ನ ತಂಗಿ ಪರಿಸ್ಥಿತಿ ನೋಡಿದ್ಮೇಲೆ ನಾನು ನಂಬ್ತಿದ್ದೀನಿ. ದೇವರಿರೋದು ಎಷ್ಟು ಸತ್ಯನೋ ದೆವ್ವ ಇರೋದು ಅಷ್ಟೇ ಸತ್ಯ. ಅದಕ್ಕೆ ಸಮಯ ತುಂಬ ಕಡಿಮೆ ಇದೆ. ಈ ಸಮಯದಲ್ಲಿ ನಿನ್ನ ತಂಗಿನ ಕಾಪಾಡ್ಕೋ, ಇಲ್ಲ ಅಂದರೆ ಅವಳು ನಿನಗೆ ಸಿಗಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ? ನಿಮ್ಮಲ್ಲಿ ಯಾರಾದರೂ ಒಬ್ಬರು ಪ್ರಾಣ ಕೊಟ್ಟರೆ ನಿಮ್ಮ ತಂಗಿ ಪ್ರಾಣ ಉಳಿಯುತ್ತೆ. ಆದರೆ ನಿಮ್ಮಲ್ಲಿ ಯಾರೂ ಪ್ರಾಣ ಕೊಡೋ ಆಗಿಲ್ಲ. ಹೊರಗಿನವರು ಪ್ರಾಣ ಕೊಡೋರು ಯಾರಾದಿದ್ದರೆ ಕರ್ಕೊಂಬನ್ನಿ. ನಿನ್ನ ತಂಗಿನ ಕಾಪಾಡೋ ಜವಾಬ್ದಾರಿ ನಂದು. ಕಾಪಾಡಲಿಲ್ಲ ಅಂದರೆ ನನ್ನ ಹೆಸರು ಶಿವಾಜಿನಗರದ ಸಿಂಗಾನೇ ಅಲ್ಲ.
This feeling I have never felt this way before. Am I going crazy? 'Cause this is so unusual. Never have I ever seen somebody so beautiful. Lost my heart at the first sight. Now I'm losing my mind thinking about you every minute of the night. The night, the night, night, night. Hey, oh hey, 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 whoa, hey. ನನಗೆ ಗೊತ್ತು ಯಾವತ್ತಿದ್ರು ನೀನೇ ರೈಡರು, ನೀನೇ ಗೆಲ್ಲೋದು. ಬಾ ಬೇಗ ಬಾ. ಹಲೋ, ಎಕ್ಸ್ಕ್ಯೂಸ್ ಮೀ. ರೈಡರ್ ಜೀವನ 2 ದಿನ, ಆದರೆ ನನ್ನ ಹತ್ರ ದುಡ್ಡಿದೆ. ನಿಂಗೆ ಒಳ್ಳೆ ಲೈಫ್ ಕೊಡ್ತೀನಿ. ಡೆಸಿಷನ್ ಈಸ್ ಯುವರ್ಸ್. ರೈಡರ್ ಲೈಫ್ ಅನ್ನೋದೇ ಹಂಗೆ. 2 ದಿನ ಆದ್ರೂ ಸರಿ, ಹುಲಿ ಥರ ಇರ್ತಾನೆ. ನಾನಿವಾಗ ನನ್ನ ಹುಲಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅಲ್ನೋಡು, ನನ್ನ ಹುಲಿ ಬಂದ. ಓಕೆ ಸರ್, ಮಾತಾಡಿ. ಏನಾಯ್ತು ಸರ್, ಅಷ್ಟು ಶಾಕ್ ಆದ್ರಿ? ಡೆಡ್ ಬಾಡಿನಾ? ಅದ್ಯಾಕೆ ಸರ್, ಬಾಡಿ ಹೇಗೆ? ಮತ್ತೆ ನಿಮ್ಮ ಹೆಸರು, ಈ ಹಾಸ್ಪಿಟ್ಲ್ ಹೆಸರು ಹೊರಗೆ ಬಂದರೆ ಚೆನ್ನಾಗಿರಲ್ವೇನೋ ಸರ್? ಸ್ವಲ್ಪ ಯೋಚನೆ ಮಾಡಿ. ಓಂ ಕ್ರೀಂ ಕ್ರೈಂ ಓಂ ಕ್ರೀಂ ಕ್ರೈಂ
ಅನಿಕಾ